ರಾಜ್ಯ ಸರ್ಕಾರ ಕಬ್ಬುಗೆ ನಿಗದಿಪಡಿಸಿದಂತಹ ದರಕ್ಕೆ ಅನೇಕ ಜಿಲ್ಲೆಗಳಲ್ಲಿ ರೈತರಿಗೆ ಒಪ್ಪಿಗೆ ಇಲ್ಲ. ಅದರ ಭಾಗವಾಗಿ ಬಾಗಲಕೋಟೆಯಲ್ಲಿ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಕಬ್ಬಿನ ಕಿಚ್ಚು ಇನ್ನೂ ಆರದ ವಾತಾವರಣ ಬಾಗಲಕೋಟೆಯಲ್ಲಿದೆ. ಕಬ್ಬಿನ ಬೆಲೆ ನಿಗದಿಗೋಸ್ಕರ ಹೋರಾಟವನ್ನು ತೀವ್ರಗೊಳಿಸಲಾಗಿದೆ. ಹೀಗಾಗಿ ಇವತ್ತು ಸಂಪೂರ್ಣವಾಗಿ ಮುಧೋಳ ಸ್ತಬ್ಧವಾಗುತ್ತೆ ಅನ್ನುವಂತಹ ಡೀಟೇಲ್ಸ್. ತುರ್ತು ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಬಂದ್. ನಿರಂತರವಾಗಿ ಡಿಸಿ ಮತ್ತು ಎಸ್ಪಿ ಸಂಧಾನ ಸಭೆಯನ್ನ ನಡೆಸಿದ್ರೂ ಕೂಡ ಅದು ವಿಫಲವಾದಂತಹ ಹಿನ್ನೆಲೆಯಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ ಅನ್ನದಾತರು. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ರೀತಿಯಲ್ಲಿ ಅನ್ನದಾತರು ಆಕ್ರೋಶಗೊಂಡಿದ್ದಾರೆ. ಇವತ್ತು ಮುಧೋಳದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಗೆ ಕೂಡ ಸಜ್ಜಾಗಿದ್ದಾರೆ. ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಪಡಿಸಲೇಬೇಕು ಅಂತ ಹೇಳಿ ರೈತರು ಬಿಗಿಪಟ್ಟು ಹಿಡಿದಿದ್ದು ಇವತ್ತೇನು ಬಂದ್ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ಬಾಗಲಕೋಟೆಯ ಮುಧೋಳದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಂದೋಬಸ್ತನ್ನ ಏರ್ಪಡಿಸಿದ್ದಾರೆ. ಕಬ್ಬಿಗೆ 3,300 ರೂಪಾಯಿ ಅಂತ ಹೇಳಿ ರಾಜ್ಯ ಸರ್ಕಾರ ನಿಗದಿಪಡಿಸಿದೆ. ಅದರಲ್ಲೂ 50-50 ಪಾಲಿಸಿ. ಬಟ್ ನಮಗೆ ಆ ಹಣ ಒಪ್ಪಿಗೆ ಇಲ್ಲ. ರಾಜ್ಯ ಸರ್ಕಾರ ಸೂಚಿಸಿರುವ ಆ ಒಂದು ರೇಟ್ ಏನಿದೆಯಲ್ಲ ಅದು ಒಪ್ಪಿಗೆ ಇಲ್ಲ. 3,500 ರೂಪಾಯಿನೇ ಮಾಡಿ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಅಲ್ಲೆಲ್ಲ ಇವಾಗ ಒಂದು ಇಳುವರಿ ಕಡಿಮೆ ಇದೆ, ಮತ್ತೊಂದು ಕಡೆ ರಿಕವರಿ ರೇಟ್ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಈಗ 11% ರಿಕವರಿ ರೇಟ್ ಇತ್ತು ಅಂತ ಹೇಳಿದ್ರೆ 3,300 ರೂಪಾಯಿ ಕೊಡ್ತಾರೆ. ಇಲ್ಲಿ ಇಳುವರಿನೂ ಕಡಿಮೆ ಇರೋದ್ರಿಂದ ರಿಕವರಿ ರೇಟು ಕಡಿಮೆ ಆಗುವಂಥ ಚಾನ್ಸಸ್ಸು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಆಲ್ಮೋಸ್ಟ್ ಲೈಕ್ 8-9 ಅನ್ನುವಷ್ಟರ ಮಟ್ಟಿಗೆ 8-9% ಅನ್ನುವಷ್ಟರ ಮಟ್ಟಿಗೆ ರಿಕವರಿ ರೇಟ್ ಇರೋದ್ರಿಂದ ನಮಗೇನು 3,300 ರೂಪಾಯಿ ಸಿಗೋದಿಲ್ವಲ್ಲ. ನಾವು ಕಬ್ಬು ಬೆಳೆಯೋದಕ್ಕೆ ಖರ್ಚು ಮಾಡಿದಂಥ ಹಣ ಕೂಡ ನಮಗೆ ಲಭ್ಯ ಆಗೋದಿಲ್ಲ. ಸೊ ನಮಗೆ ಲಾಭನೇ ಇಲ್ಲ. ಹಾಗಾಗಿ ಈ ಒಂದು ಸರ್ಕಾರ ನಿರ್ಧಾರ ಮಾಡಿರುವಂಥ ದರ ಏನಿದೆ ಅದು ನಮಗೆ ಒಪ್ಪಿಗೆ ಇಲ್ಲ ಅಂಥೇಳಿ ರೈತರು ಆಕ್ರೋಶಗೊಂಡು ಹೋರಾಟ ಮಾಡ್ತಿದ್ದಾರೆ. ಇವರು ಮನವೊಲಿಸೋದಕ್ಕೆ ಡಿಸಿ ಪದೇ ಪದೇ ಸಭೆಗಳನ್ನು ನಡೆಸಿದ್ರೂ ಕೂಡ ಅದೆಲ್ಲವೂ ವಿಫಲವಾದಂಥ ಹಿನ್ನೆಲೆ ಇವತ್ತು ಹೋರಾಟವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ರೂಪುರೇಷೆಗಳು ಸಿದ್ಧವಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ನಿಜಗುಣ ಮಠಪತಿ, ಈಗ ರೈತರ ಬೇಡಿಕೆ ಇಡ್ತಾ ಇರೋದು ಕೂಡ ಎಲ್ಲೋ ಒಂದು ಕಡೆ ಕರೆಕ್ಟು. ಬಿಕಾಸ್ ನಮಗೆ ಲಾಭ ಸಿಗೋದಿಲ್ಲ, ರಿಕವರಿ ರೇಟ್ ಕಡಿಮೆ ಇದೆ ಅಂತ ಹೇಳಿ ಅವರು ಅನೇಕ ಬಾರಿ ಮನವಿ ಮಾಡಿಕೊಂಡ್ರು. ಈ ಡಿಸಿ ನೇತೃತ್ವದಲ್ಲಿ ಸಭೆಗಳಾದರೂ ಕೂಡ ಎಲ್ಲ ವಿಫಲವಾಗಿದೆ. ಹೋರಾಟದ ಮತ್ತೊಂದು ಹಂತ ಇವತ್ತು ಯಾವ ರೀತಿಯ ಕಂಡು ಬರುವಂತ ಸಾಧ್ಯತೆ? ಪ್ರಜ್ವಲ, ಏನು ಬಾಗಲಕೋಟೆ ಜಿಲ್ಲೆಯ ಮುಧೋಳ ಭಾಗದಲ್ಲಿ ಮುಧೋಳ ತಾಲೂಕು ಆಗಿರ್ಬೋದು, ಮುಧೋಳ ಪಕ್ಕದಲ್ಲಿರ್ತಕ್ಕಂಥ ಜಮಖಂಡಿ, ತೇರ್ದಾಳ್ ಹಾಗೂ ರಾಯಬಾಗ್ ಜೊತೆಗೆ ಅಥಣಿ ತಾಲೂಕಿನ ರೈತರು ಕೂಡ ಒಂದು ಮುಧೋಳದಲ್ಲಿ ರೈತರು ನಡೆಸ್ತಕ್ಕಂಥ ಕಬ್ಬಿನ ದರ ನಿಗದಿಗಾಗಿ ನಡೆಸ್ತಿರ್ತಕ್ಕಂಥ ಒಂದು ಉಗ್ರ ಹೋರಾಟದಲ್ಲಿ ಭಾಗಿಯಾಗ್ತಿರ್ತಕ್ಕಂಥದ್ದು. ದಿನದಿಂದ ದಿನಕ್ಕೆ ಹೋರಾಟದ ಕಿಚ್ಚು ಕೂಡ ಹೆಚ್ಚಾಗ್ತಿರ್ತಕ್ಕಂಥದ್ದು. ಏನು ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಒಂದು ಸಭೆಯಲ್ಲಿ ಭಾಗಿಯಾಗಿ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ 50-50 ಅನುಪಾತದಲ್ಲಿ ಏನೊಂದು ನಿರ್ಧಾರ ಏನು ಹೊರಡಿಸ್ತಾರೆ. ಆ ಒಂದು ಸಿಎಂ ಸಿದ್ದರಾಮಯ್ಯನವರೇ ಒಂದು ನಿರ್ಧರಿಸಿರ್ತಕ್ಕಂಥ ಬೆಲೆಯನ್ನ ತಿರಸ್ಕರಿಸಿ ರೈತರು ಬೀದಿಗೆ ಇಳಿದಿರ್ತಕ್ಕಂಥದ್ದು ಅದು ಮುಧೋಳದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಏನು ಸುಮಾರು 4-5 ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡುವ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತೆ ಒಂದು ಖಡಕ್ ಸಂದೇಶವನ್ನ ರೈತರು ನೀಡಿರುವಂತದ್ದು. ಇವತ್ತು ಅದೇ ಒಂದು ಪಂಜಾಬ್ ಮಾದರಿಯಲ್ಲೇ ಟ್ರ್ಯಾಕ್ಟರ್ ರ್ಯಾಲಿ ಮಾಡುವ ಮೂಲಕ ಇವತ್ತು ಕೂಡ ಒಂದು ಸರ್ಕಾರಕ್ಕೆ ರೈತರ ಒಂದು ಪ್ರತಿಭಟನೆಯ ಬಿಸಿಯನ್ನ ತಟ್ಟಿಸುವ ಒಂದು ಹಂತಕ್ಕೆ ಒಂದು ಹೋರಾಟದ ರೂಪುರೇಷವನ್ನ ರೈತ ಮುಖಂಡರು ಮಾಡಿರ್ತಕ್ಕಂಥದ್ದು. ಸರ್ಕಾರ ಏನು ಇವತ್ತು ಸಿಎಂ ನೇತೃತ್ವದಲ್ಲಿ ಒಂದು ಸಂಪುಟ ಸಭೆಯನ್ನ ಬೆಂಗಳೂರಿನಲ್ಲಿ ನಡೆಸ್ತಾ ಇದೆ. ಅಲ್ಲಿ ಕೂಡ ಈ ಒಂದು ಹೋರಾಟ ರೈತರು ಬೆಲೆಯನ್ನ ತಿರಸ್ಕರಿಸುವುದರ ಕುರಿತು ಅಲ್ಲಿ ಏನು ಚರ್ಚೆ ನಡಿಬೇಕು. ಸರ್ಕಾರದ ಏನು ರೈತರು ಬೇಡಿಕೆ ಇಟ್ಟಿದ್ದಾರೆ ಪೂರಕವಾಗಿ ಆ ಒಂದು ದರವನ್ನ ನೀಡಬೇಕು ಅಂತಂದ್ರೆ 3,500 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಬೆಲೆ ನೀಡಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಹಿಡಿದಿರ್ತಕ್ಕಂಥದ್ದು. ಸರ್ಕಾರನೇ ಏನು ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರ ಒಂದು ಬೆನ್ನಿಗೆ ನಿಂತ ರೈತರಿಗೆ ಕೈ ಕೊಡ್ತಾ ಅಂತಕ್ಕಂಥ ಒಂದು ಆಕ್ರೋಶದ ಮಾತುಗಳು ಕೂಡ ಏನು ಪ್ರತಿಭಟನಾ ವೇದಿಕೆ ಮುಖಾಂತರ ರೈತರು ಹೊರ ಹಾಕ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಮುಂಚೆಯೂ ಕೂಡ ಏನು ಈ ಒಂದು ಭಾಗದ ರೈತರು 3,200 3,250 ಪ್ರತಿ ಟನ್ಗೆ ದರವನ್ನ ಪಡಿತಾ ಇದ್ರು. ಅದು ರಿಕವರಿ ಅಲ್ಲದೆ ಈಗ ಸರ್ಕಾರ ಮಾಡಿರ್ತಕ್ಕಂಥ ರಿಕವರಿ ಆಧಾರಿತ ಏನು ಒಂದು
ಬೆಲೆ ಇದೆ ಅದು ಈ ಭಾಗದ ರೈತರಿಗೆ ಮತ್ತಷ್ಟು ಅಂತಂದ್ರೆ ಕಳೆದ ವರ್ಷ ಪಡೆದಿರತಕ್ಕಂತ ಕಬ್ಬಿನ ಬಿಲ್ಗಿಂತಲೂ ಈ ವರ್ಷ ಸರ್ಕಾರದ ಆಧಾರದ ಒಂದು ರಿಕವರಿ ಆಧಾರಿತ ಬಿಲ್ ಕಡಿಮೆ ಆಗುತ್ತೆ ಅನ್ನುವ ಆತಂಕ ರೈತರು ಇರತಕ್ಕಂಥದ್ದು. ಅದನ್ನ ತಿರಸ್ಕರಿಸಿ ಹೋರಾಟ ಮುಂದುವರಿಸಿದ್ದಾರೆ ಪ್ರಜ್ವಲ. ರೈಟ್, ನಿಜಗುಣ ಮಠಪತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.